ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈ ಒಂದು LBAನಲ್ಲಿ SATS ಯೂಸರ್ ಅಥವಾ ಮುಖ್ಯ ಶಿಕ್ಷಕರ ಒಂದು ಲಾಗಿನ್ ಆಗೋದರ ಮೂಲಕ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂದರೆ FLN ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಇದರ ಒಂದು ಮಾಹಿತಿಯೆಲ್ಲ ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ಮುಖ್ಯ ಶಿಕ್ಷಕರು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ LBA ಲಾಗಿನ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ STS.karnataka.gov.in ಅಂತಕ್ಕಂಥ ಒಂದು ಹೈಪರ್ ಲಿಂಕ್ ಸರ್ಚ್ ರಿಸಲ್ಟ್ಸ್ ಏನು ಬರುತ್ತೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಕ್ಷರಗಳ ಮೇಲೆ ಅಥವಾ ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ನಂತರ ನಿಮಗೆ ಇಲ್ಲಿ ಲಾಗಿನ್ ಪೇಜ್ ಬರುತ್ತದೆ. ಇಲ್ಲಿ ಲಾಗಿನ್ ಆ್ಯಸ್ನಲ್ಲಿ SATS ಯೂಸರ್ ಹಿಂದೆ ಇರುವಂತಕ್ಕಂಥ ಒಂದು ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದು ರೆಡ್ ಕಲರ್ನಲ್ಲಿ ಡಾರ್ಕ್ ಸರ್ಕಲ್ ರೂಪದಲ್ಲಿ ಬರುತ್ತದೆ. ನಂತರ ನಿಮಗೆ ಇಲ್ಲಿ ಯೂಸರ್ ನೇಮ್ನಲ್ಲಿ ನೀವು ನಿಮ್ಮ SATSನ ಒಂದು ಯೂಸರ್ ನೇಮ್ ಏನಿರ್ತದೆ ಅದನ್ನು ಎಂಟರ್ ಯುವರ್ ಯೂಸರ್ ನೇಮ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ನಂತರ ಸೆಂಡ್ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡಿಂಗ್ OTP ಅಂತ ಬಂತು. ನಂತರ ಇಲ್ಲಿ ಯಾವ ನಂಬರ್ಗೆ SMS ಹೋಗಿದೆ ಅದು ಗ್ರೀನ್ ಕಲರ್ನಲ್ಲಿ ಟಾಪಲ್ಲಿ ಬರ್ತದೆ ಮತ್ತು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೊನೆಯ 4 ಅಂಕಿಗಳು ಕೂಡ ನಿಮಗೆ ಇಲ್ಲಿ ಶೋ ಆಗ್ತದೆ. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 6 ಅಂಕಿ OTP ಬರ್ತದೆ. ಅದನ್ನು ಈ ಒಂದು 6 ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ನಂತರ ವೆರಿಫೈ OTP ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ವೆರಿಫೈಯಿಂಗ್ ಅಂತ ಬರ್ತದೆ. ಸೊ ಲಾಗಿನ್ ಆಗ್ತೀರಿ. ಲಾಗಿನ್ ಆದ ನಂತರ ಇಲ್ಲಿ ವೆಲ್ಕಮ್ ಅಂತ ಮುಖ್ಯ ಶಿಕ್ಷಕರ ಹೆಸರು ಮತ್ತು ನಿಮ್ಮ ಶಾಲೆಯ UDIS ಸಂಖ್ಯೆ ನಿಮಗೆ ಶೋ ಆಗ್ತಿರ್ತದೆ. ನಂತರ ಬಲಗಡೆ ಟಾಪಲ್ಲಿ ಟೈಮ್ ಮತ್ತು ಡೇಟ್ ನೋಡ್ಬೋದಾಗಿರುತ್ತದೆ. ಎಡಗಡೆ ಇರತಕ್ಕಂಥ ಒಂದು ಮೆನುಗಳ ಪಟ್ಟಿಗಳಲ್ಲಿ ಫೌಂಡೇಶನಲ್ ಲಿಟರಸಿ ನ್ಯೂಮರಸಿ ಅಂತಕ್ಕಂಥ ಒಂದು ಏನು ಬಟನ್ ಇದೆ ಆಪ್ಷನ್ನು ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ನಂತರ ನಿಮಗೆ ಫೌಂಡೇಶನಲ್ ಲಿಟರಸಿ ನ್ಯೂಮರಸಿ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬರ್ತದೆ. ಕೆಳಗಡೆ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಮೀಡಿಯಂ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಕ್ಲಾಸ್ನಲ್ಲಿ ಕ್ಲಾಸ್ 1 ಸೆಲೆಕ್ಟ್ ಮಾಡಿಕೊಳ್ಳಿ. ಡೇಟಲ್ಲಿ ಡೇಟ್ ಸೆಟ್ ಮಾಡಿಕೊಳ್ಳಿ. ನಂತರ FLN LOs ಎಂದರೆ ಫೌಂಡೇಶನಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿಯಲ್ಲಿ ಬರ್ತಕ್ಕಂತಹ LOಗಳು ಎಂದರೆ ಕಲಿಕಾ ಫಲಗಳು ಲರ್ನಿಂಗ್ ಔಟ್ಕಮ್ಸ್ಗಳಲ್ಲಿ ಸೆಲೆಕ್ಟ್ ಸೆಕ್ಷನ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಟರಸಿ ನ್ಯೂಮರಸಿ ಅಂದರೆ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತ ಕೇಳ್ತದೆ. ಲಿಟರಸಿ ಸೆಲೆಕ್ಟ್ ಮಾಡಿಕೊಳ್ತೇನೆ. LO ಅಂದರೆ ಈ ಒಂದು ಲಿಟರಸಿಗೆ ಸಂಬಂಧಿಸಿದಂತೆ 9 LO ಅಥವಾ ಲರ್ನಿಂಗ್ ಔಟ್ಕಮ್ಸ್ಗಳ ಒಂದು ನಂಬರ್ಸ್ ಇಲ್ಲಿ ಶೋ ಆಗ್ತದೆ. ಪ್ರತಿಯೊಂದು LOದ ಹಿಂದೆ ಅವುಗಳ ನಂಬರು ಮತ್ತು ಒಂದೊಂದು ಸ್ಕ್ವೇರ್ ಬಾಕ್ಸ್ ಇದೆ. ಅದರ ಮೇಲೆ ನೀವು ಟಚ್ ಮಾಡ್ತಾ ಹೋದಾಗೆ ಅದರಲ್ಲಿ ರೆಡ್ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ ಕೂಡ ಬರ್ತದೆ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನಂತರ ನಿಮಗೆ ಈ ಒಂದು ವ್ಯೂ ಆಲ್ LOs ಲಿಟರಸಿ ಈ ಒಂದು ಸಾಕ್ಷರತೆಗೆ ಸಂಬಂಧಿಸಿದಂತಹ ಕಲಿಕಾ ಫಲಗಳನ್ನು ನೋಡಲಿಕ್ಕೆ ಇಲ್ಲಿ ಕಣ್ಣಿನ ಸಿಂಬಲ್ ಇದೆ. ಅದರ ಮೇಲೆ ನೀವು ಟಚ್ ಮಾಡಿದಾಗ ಸಾಕ್ಷರತೆಗೆ ಸಂಬಂಧಿಸಿದಂಥ 9 LOಗಳು ನಿಮಗೆ ಇಲ್ಲಿ ಪಾಪ್ ಪೇಜ್ ತೆರೆದುಕೊಳ್ಳುತ್ತದೆ. LOಗಳನ್ನು ನೋಡಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸ್ಟೂಡೆಂಟ್ FLN ಡೀಟೇಲ್ಸ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಕ್ಲಾಸ್ನಲ್ಲಿರುವ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಈ ಟೇಬಲ್ನಲ್ಲಿ ಬಂದಿರುತ್ತದೆ. ಸೊ ಇಲ್ಲಿ ಮೊದಲಿಗೆ ನೋಡಿ ಈ ಒಂದು ಟೇಬಲಲ್ಲಿ ಸ್ಟೂಡೆಂಟ್ ಸೀರಿಯಲ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ ಮತ್ತು ವಿದ್ಯಾರ್ಥಿಗಳ ಒಂದು SATS ಸಂಖ್ಯೆ ಕೂಡ ನೋಡಬಹುದಾಗಿರುತ್ತದೆ. ನಂತರ ಇಲ್ಲಿ ಈ ಒಂದು ಸಾಕ್ಷರತೆಗೆ ಸಂಬಂಧಿಸಿದಂತೆ ಮೊದಲನೇ ಕಲಿಕಾ ಫಲದಿಂದ LO1 ದಿಂದ LO9 ವರೆಗೆ 9 ಬಾಕ್ಸ್ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ. ಸೊ ನೀವೇನು ಮಾಡಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರತಿಯೊಂದು ಕಲಿಕಾ ಫಲಕ್ಕೆ ಈ 9 ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಉದಾಹರಣೆಗೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಆಶೀಶ್ ಅಂತ. ಸೊ ಈ ವಿದ್ಯಾರ್ಥಿ ಈ ಒಂದು ಸಾಕ್ಷರತೆಗೆ ಸಂಬಂಧಿಸಿದಂತೆ LO ಮೊದಲನೇ ಒಂದು ಕಲಿಕಾ ಫಲ ಏನಿದೆ ಅದನ್ನು ಸಾಧಿಸಿದರೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಎಸ್ ನೋ ಅಂತ. ಸೊ ಆ ವಿದ್ಯಾರ್ಥಿಯ ಮುಂದೆ ಇರ್ತಕ್ಕಂಥ LO1 ಬಾಕ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಎಸ್ ನೋ ಅಂತ ತೋರಿಸುತ್ತೆ. ಲಿಟ್ರಸಿಗೆ ಸಂಬಂಧಿಸಿದಂಥ LO1 ಕಲಿಕಾಫಲ ಸಾಧಿಸಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಆ ಮೊದಲನೇ ಒಂದು LO1 ಬಾಕ್ಸ್ ಗ್ರೀನ್ ಕಲರ್ಗೆ ಬರುತ್ತದೆ. ಅದೇ ರೀತಿ ಏನಿದೆ LO2 ದಿಂದ LO9 ವರೆಗೆ ಇರ್ತದೆ. ಸೊ ಈ ಒಂದು ಆಯಾ ಕಲಿಕಾ ಫಲಕ್ಕೆ ತಕ್ಕಂತೆ ವಿದ್ಯಾರ್ಥಿ ಆ ಕಲಿಕಾ ಫಲವನ್ನು ಸಾಧಿಸಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಸಾಧಿಸದಿದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನೋ ಅಂತ ಸೆಲೆಕ್ಟ್ ಮಾಡಿಕೊಂಡಿದ್ದರೆ ಮಾಡಿಕೊಂಡ ಮೇಲೆ ಅದು ಬಾಕ್ಸು ರೆಡ್ ಕಲರ್ನಲ್ಲಿ ಬರುತ್ತದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಲಿಟ್ರಸಿಗೆ ಸಂಬಂಧಿಸಿದಂತೆ 9 ಕಲಿಕಾಫಲಗಳಿಗೆ ಸಂಬಂಧಿಸಿದಂತೆ ಎಸ್ ನೋ ಸಾಧಿಸಿದರೆ ಎಸ್, ಇಲ್ಲದಿದ್ದರೆ ನೋ ಸೆಲೆಕ್ಟ್ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಸೇವ್ ಬಟನ್ ಇದೆ ರೆಡ್ ಕಲರ್ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಶ್ಯೂರ್ ಕೇಳುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ FLN ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಗ್ರೀನ್ ಕಲರ್ನಲ್ಲಿ
ಟಾಪಲ್ಲಿ ಬರುತ್ತದೆ. ಸೊ ಈಗ ಲಿಟ್ರಸಿಗೆ ಸಂಬಂಧಿಸಿದಂತೆ ನಾವು ಈ ಒಂದು FLN ಡೀಟೇಲ್ಸನ್ನು ಎಂಟ್ರಿ ಮಾಡಿದೆವು. ಇನ್ನು ನ್ಯೂಮೆರಸಿಗೆ ಸಂಬಂಧಿಸಿದಂತೆ ಎಂಟ್ರಿ ಮಾಡಬೇಕಾದ್ರೆ ಮತ್ತೆ ಎಡಗಡೆ ಮೆನುಗಳಲ್ಲಿ ಏನು ಮಾಡಿ ಈ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮೆರಸಿ ಮೇಲೆ ಕ್ಲಿಕ್ಕನ್ನು ಮಾಡಿ ಮತ್ತೆ ನಿಮಗೆ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮೆರಸಿಗೆ ಸಂಬಂಧಿಸಿದಂತೆ ಇಂಟರ್ಫೇಸ್ ಪೇಜ್ ಬರ್ತದೆ. ಮೀಡಿಯಂ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತದೆ. ಸೆಲೆಕ್ಟ್ ಕ್ಲಾಸ್ನಲ್ಲಿ ಆಗಲೇ ಸೆಲೆಕ್ಟ್ ಮಾಡಿಕೊಂಡಂಥ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಡೇಟನ್ನು ಸೆಟ್ ಮಾಡಿಕೊಳ್ಳಿ. FLN LOSನಲ್ಲಿ ಈ ಸಲ ಏನು ಮಾಡಿ ನ್ಯೂಮೆರಸಿ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನ್ಯೂಮೆರಸಿ ಸೆಲೆಕ್ಟ್ ಮಾಡ್ತಿದ್ದಂಗೆ ನ್ಯೂಮೆರಸಿಗೆ ಸಂಬಂಧಿಸಿದಂತೆ 8 ಕಲಿಕಾ ಫಲಗಳ ಒಂದು ಬಾಕ್ಸ್ಗಳು LO1 ಇಂದ LO8 ವರೆಗೆ ನಿಮಗೆ ಶೋ ಆಗುತ್ತೆ. ಬಾಕ್ಸನ್ನು ಸೆಲೆಕ್ಟ್ ಮಾಡ್ತಾ ಹೋದಂತೆ ಪ್ರತಿಯೊಂದು ಬಾಕ್ಸ್ನಲ್ಲಿ ಏನಾಗ್ತದೆ ಚೆಕ್ ಮಾರ್ಕ್ಸು, ಟಿಕ್ ಮಾರ್ಕ್, ರೈಟ್ ಮಾರ್ಕ್ ಬರ್ತದೆ ರೆಡ್ ಕಲರ್ನಲ್ಲಿ, ವೈಟ್ ರೈಟ್ ಮಾರ್ಕು. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಯಾವ್ಯಾವ ನ್ಯೂಮೆರಸಿಗೆ ಸಂಬಂಧಿಸಿರ್ತಕ್ಕಂಥವುಗಳನ್ನು ನೋಡಲು ಇಲ್ಲಿ ವ್ಯೂ ಆಲ್ LOs ನ್ಯೂಮೆರಸಿ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ 8 ನ್ಯೂಮೆರಸಿಗೆ ಸಂಬಂಧಿಸಿದಂಥ LOಗಳು ನಿಮಗೆ ಪಾಪ್ ಪೇಜಲ್ಲಿ ಶೋ ಆಗ್ತದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಟೂಡೆಂಟ್ FLN ಡೀಟೇಲ್ಸ್ ಅಂತ ಇದೆ. ಸೊ ಈ ಒಂದು ಟೇಬಲ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಕ್ಲಾಸ್ನಲ್ಲಿರ್ತಕ್ಕಂತಹ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಆ ವಿದ್ಯಾರ್ಥಿಗಳ ಒಂದು ಸೀರಿಯಲ್ ನಂಬರು ಮತ್ತು ಅವರ ನೇಮ್ ಮತ್ತು ಅವರ ಒಂದು SATS ನಂಬರ್ ಇದೆ. ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನ್ಯೂಮೆರಸಿಗೆ ಸಂಬಂಧಿಸಿದಂತೆ ನ್ಯೂಮೆರಸಿಯ LO1 ಇಂದ LO8 ವರೆಗೆ 8 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿಗಳು ಈ ಒಂದು ಕಲಿಕಾ ಫಲಗಳನ್ನು ಸಾಧಿಸಿದ್ದರೆ ಎಸ್, ಇಲ್ಲ ಅಂದರೆ ನೋ ಅಂತ ಪ್ರತಿಯೊಂದು ಕಲಿಕಾ ಫಲಕ್ಕೆ ಎಸ್ ನೋಗಳನ್ನು ಸೆಲೆಕ್ಟ್ ಮಾಡಬೇಕು. ಉದಾಹರಣೆಗೆ ಇಲ್ಲಿ ಮೊದಲನೇ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಮೊದಲನೇ ಕಲಿಕಾ ಫಲದ ಒಂದು ಸಾಧಿಸಿದರೆ ಆ ಒಂದು ಬಾಕ್ಸ್ ಮೇಲೆ ಟಚ್ ಮಾಡಿ ಎಸ್ ಅಂತ ಕೊಡಿ, ಸಾಧಿಸದಿದ್ದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಅದು ಗ್ರೀನ್ ಕಲರ್ನಲ್ಲಿ ಬರುತ್ತೆ ಬಾಕ್ಸು, ನೋ ಅಂತ ಕೊಟ್ಟರೆ ರೆಡ್ ಕಲರ್ನಲ್ಲಿ ಬರ್ತದೆ. ಇದೇ ರೀತಿ ಉಳಿದ ಒಂದು ನ್ಯೂಮೆರಸಿಗೆ ಸಂಬಂಧಿಸಿದಂಥ ಕಲಿಕಾ ಫಲಗಳ ಎಸ್ ನೋ ಸೆಲೆಕ್ಟ್ ಮಾಡ್ತಾ ಹೋಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು 8 ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಎಸ್ ನೋ ಆಯ್ಕೆ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಅಪ್ಡೇಟ್ ರೆಡ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಶ್ಯೂರ್ ಕೇಳುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. FLN ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಮತ್ತು ಯಾವ ವಿದ್ಯಾರ್ಥಿಗಳು ಈ ಒಂದು ಕಲಿಕಾ ಫಲಗಳನ್ನು ಸಾಧಿಸಿರುವುದಿಲ್ಲವೋ ನೋ ಅಂತ ಕಲಿಕಾ ಫಲಗಳಿಗೆ ನಾವು ಯಾವ ವಿದ್ಯಾರ್ಥಿಗಳಿಗೆ ಕೊಟ್ಟಿರುತ್ತೇವೆಯೋ ಅಥವಾ ಯಾವ ವಿದ್ಯಾರ್ಥಿಗಳು ಕಲಿಕಾ ಫಲ ಸಾಧಿಸಿದರೆ ಅವರಿಗೆ ನಾವು ಯಾರ್ಯಾರಿಗೆ ನೋ ಅಂತ ಎಂಟ್ರಿ ಮಾಡಿರುತ್ತೇವೆಯೋ ಅಂಥ ವಿದ್ಯಾರ್ಥಿಗಳ ಹೆಸರು ಮತ್ತು ಡೀಟೇಲ್ಸ್ ಮಾತ್ರ ಪೇಜಲ್ಲಿ ಉಳ್ಕೊಳ್ಳುತ್ತೆ. ಸಾಧಿಸಿದ ವಿದ್ಯಾರ್ಥಿಗಳ ಡೀಟೇಲ್ಸು ಹೋಗಿಬಿಡುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.